ಐಎಸ್ಎಸ್ ಯಾನದಿಂದ ಮರಳಿದೆ ಮೆಂತೆ ಹೆಸರು ಕಾಳುಗಳು. ಬಾಹ್ಯಾಕಾಶ ಯಾನ ಮುಗಿಸಿಕೊಂಡು ಮೆಂತೆ ಹಾಗೂ ಹೆಸರು ಕಾಳುಗಳು ಧಾರವಾಡಕ್ಕೆ ಮರಳಿವೆ. ಕೃಷಿ ವಿಶ್ವವಿದ್ಯಾಲಯದಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳುಹಿಸಲ್ಪಟ್ಟಿದ್ದ ಕಾಳುಗಳು ಈಗ ಅಲ್ಲಿ ಮೊಳಕೆ ಹೊಡೆದು ಅದಾದ ಬಳಿಕ 80 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಭೂಮಿಗೆ ತರಲಾಯಿತು. ಜೂನ್ 25ರಿಂದ 18 ದಿನಗಳ ಕಾಲ ವಿಜ್ಞಾನಿ ಶುಭಾಂಶು ಶುಕ್ಲಾ ಸಂಶೋಧನೆ ನಡೆಸಿದರು. ಇದೀಗ ಕಾಳುಗಳು ಧಾರವಾಡದ ಕೃಷಿ ವಿವಿಗೆ ತಲುಪಿದ್ದು ಮುಂದಿನ ಸಂಶೋಧನೆಗೆ ಚಾಲನೆ ಸಿಕ್ಕಿದೆ. ಧಾರವಾಡ ಬಾಹ್ಯಾಕಾಶ ಸಂಶೋಧನೆಗೆ ಹೊಸ ಅಧ್ಯಾಯ ಇದು. ISS ಯಾನದಿಂದ ಮರಳಿರುವಂಥ ಮೆಂತೆ ಹೆಸರು ಕಾಳುಗಳು ಬಾಹ್ಯಾಕಾಶ ಪೌಷ್ಟಿಕತೆ ಸಂಶೋಧನೆಗೆ ಈಗ ಕಳುಹಿಸಲಾಗಿದೆ. ಕೃಷಿ ವಿವಿಗೆ ತಲುಪಿರುವಂಥದ್ದು ಬಾಹ್ಯಾಕಾಶ ತಿರುಗಾಟದ ಕಾಳುಗಳು. 25ರಿಂದ 18 ದಿನಗಳ ಕಾಲ ಶುಭಾಂಶು ಶುಕ್ಲ ಅವರಿಂದ ಸಂಶೋಧನೆ ಆಗುತ್ತೆ. ಈಗ ಅದನ್ನು ಮತ್ತೆ ಮುಂದಿನ ಹಂತವಾಗಿ ಅದನ್ನು ಬಳಕೆ ಮಾಡಲಾಗುತ್ತೆ. ಗ್ರೀನ್ ಗ್ರಾಮ್ ಮತ್ತು ಮೇಥಿ ಸೀಡ್ಸ್ನ ಈ ಪೆಟ್ರಿ ಪ್ಲೇಟ್ಸಲ್ಲಿ ಹಾಕಿಬಿಟ್ಟು ಅದ್ರ ಮೇಲೆ ಪೇಪರ್ನ ಇಟ್ಟಿದ್ದೀವಿ. ಇದನ್ನು ಗ್ರೌಂಡಲ್ಲಿ ಬಿಫೋರ್ ಮಿಷನ್ ಹೋಗೋಕೆ ಮುಂಚೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಇದನ್ನು ಒಂದು ಸೆಟ್ ಏನು ಮಾಡ್ತೀವಿ, ಗ್ರೌಂಡಲ್ಲಿ ಇಟ್ಟಿರ್ತೀವಿ, ಇನ್ನೊಂದು ಸೆಟ್ಟನ್ನು ಮಿಷನ್ ಜೊತೆ ಕಳಿಸಿರ್ತೀವಿ. ಓಕೆ, ಅದು ಸ್ಪೇಸಿಗೆ ಹೋದಾದ್ಮೇಲೆ ಶುಭಾಂಶು ಶುಕ್ಲ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ನೀರನ್ನ ಇಂಜೆಕ್ಟ್ ಮಾಡಿದ್ದಾರೆ ಇದು ಫಿಲ್ಟರ್ ಪೇಪರ್. ಓಕೆ, ಈ ಫಿಲ್ಟರ್ ಪೇಪರಿಗೆ ಈ ರೀತಿ ವಾಟರ್ ಇಂಜೆಕ್ಟ್ ಮಾಡ್ತಾರೆ. ಓಕೆ, ವಾಟರ್ ಇಂಜೆಕ್ಟ್ ಮಾಡಿದಾದ್ಮೇಲೆ ಮತ್ತೆ ಕ್ಲೋಸ್ ಮಾಡಿ ಅಲ್ಲೇ ಸ್ಪೇಸಲ್ಲೇ ಆ ಮಿಷನಲ್ಲೇ ಇಟ್ಕೊಂಡಿರ್ತೀವಿ. ಓಕೆ, ಆಫ್ಟರ್ ನಾನು ಡಾಕ್ಟರ್ ರವಿಕುಮಾರ್ ಹೊಸಮನಿ ಸರ್ ಲ್ಯಾಬಲ್ಲಿ ಜೂನಿಯರ್ ರಿಸರ್ಚ್ ಫೆಲೋ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾವು ನಮ್ಮ ಯೂನಿವರ್ಸಿಟಿಯಿಂದ ಗ್ರೀನ್ ಗ್ರಾಮ್ ಮೆಥಿನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಎಕ್ಸ್ಪೆರಿಮೆಂಟ್ಗೋಸ್ಕರ ಕಳಿಸಿದ್ವಿ. ಅಲ್ಲಿ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆದಮೇಲೆ ಸ್ಯಾಂಪಲ್ಸ್ ನಮಗೀಗ -80 ಡಿಗ್ರಿ ಸೆಲ್ಸಿಯಸ್ ಸ್ಟೋರ್ ಮಾಡಿಬಿಟ್ಟು ಅವ್ರು ನಮ್ಗೆ ಕಳಿಸ್ಕೊಟ್ಟಿದ್ರು. ಆ ಸ್ಯಾಂಪಲ್ಸ್ನ ನಾವು ಇಲ್ಲೂ ಸಹ -80 ಸ್ಟೋರ್ ಮಾಡಿದ್ದೀವಿ. ಈಗ ನಮಗೆ ನ್ಯೂಟ್ರಿಷನಲ್ ಸ್ಟಡಿ, ಪ್ರೋಟಿಯೋಮಿಕ್ ಸ್ಟಡಿ ಮತ್ತು ಮೈಕ್ರೋಬ್ ಕಂಟಾಮಿನೇಷನ್ ಸ್ಟಡಿ ಮಾಡೋಕ್ಕೆ ಈಗ ನಾವು ಯಾವ ರೀತಿ ಎಕ್ಸ್ಪೆರಿಮೆಂಟ್ನ ಡಿಸೈನ್ ಮಾಡ್ತಿದ್ದೀವಲ್ಲ ಸ್ಟೆಪ್ ಬೈ ಸ್ಟೆಪ್